ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ ಇವರ 102ನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಯಿತು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ವತಿಯಿಂದ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಪ್ರದೀಪ್ ಕುಮಾರ್ ಜೋಶಿ ಅವರು ಉದ್ಘಾಟಿಸಿ ಮಾತನಾಡಿದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಚುನಾವಣೆ ಪಾರದರ್ಶಕವಾಗಿ ನಡೆಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಬೀದರ್ನಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಕೇಂದ್ರ ಸಂಘ ಬೀದರ್ ತಾಲೂಕಾ ಘಟಕದ ವತಿಯಿಂದ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬೀದರ್ ಜಿಲ್ಲಾ ಕಿವುಡರ ಸಂಘದ ಸದಸ್ಯರ ಪ್ರತಿಭಟನೆ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಗೆ ಪರಿಗಣಿಸಲು ಒತ್ತಾಯಿಸಿ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ ಇವರ 102ನೇ ವಾರ್ಷಿಕ ಮಹಾಸಭೆ ಜರುಗಿತು. ಬ್ಯಾಂಕಿನ ಅಧ್ಯಕ್ಷರಾದ ಅಮರ್ ಖಂಡ್ರೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ 2023-24ನೇ ನಿರ್ದೇಶಕ ವರದಿ ವಾಚಿಸಿದ್ದರು. ವರ್ಷಾಂತರವರೆಗೆ 31ನೇ ಮಾರ್ಚ್ 2024ನೇ ಸಾಲಿನ ಲೆಕ್ಕ ಪರಿಶೀಲನೆಯನ್ನು ಅಂಗೀಕರಿಸುವುದು, ಲಾಭ ಹಾನಿ ಕುರಿತು ವಿವರವಾಗಿ ವರದಿಯನ್ನ ವಾಚಿಸಿದ್ದರು. ಅಲ್ಲದೆ ಬ್ಯಾಂಕಿನ ಸದಸ್ಯರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಮರ್ ಕುಮಾರ್ ಬಿ ಖಂಡ್ರೆ, ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್, ಉಮಾಕಾಂತ್ ನಾಗಮಾರ್ಪಳ್ಳಿ, ವಿಜಯಕುಮಾರ್ ಪಾಟೀಲ್ ಕಾದ್ಗಿ, ಶಕುಂತಲಾ ಬೆಲ್ದಾಳೆ, ಕೃಷ್ಣರಾವ್ ತುಕಾರಾಂ, ರೇವಣಸಿದ್ದಪ್ಪ ಡಿ ಪಾಟೀಲ್, ಸಿದ್ದಾಜಿ ಸಿ ಪತ್ರಾವ್, ಅಶೋಕ್ ಎಸ್, ಬಸವರಾಜ್ ಎನ್ ಪಾಟೀಲ್, ಬಸವರಾಜ್ ವಿ ಕಾಮಶೆಟ್ಟಿ, ಭೀಮರೆಡ್ಡಿ ಬಿ ವರವಟ್ಟಿ, ಬಸವರಾಜ್ ಹೆಬ್ಬಾಳೆ, ಪರಮೇಶ್ವರ್, ಓಂಕಾರ್ ಬಿ ಪಟ್ನೆ, ಬಸವರಾಜ್ ಎಸ್ ಸಜ್ಜನ್, ಮಂಜುಳಾ ಎಸ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿಗಳು, ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಬ್ಯಾಂಕ್ ಅವರಿಗೆ ಕೂಡ ವೇದಿಕೆ ಮೇಲೆ ಆಮಂತ್ರಣ ಮಾಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಾರ್ಷಿಕ ಮಹಾಸಭೆಗೆ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಗೆ ಈ ಒಂದು 102ನೇ ವಾರ್ಷಿಕ ಮಹಾಸಭೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಕುಮಾರಿ ಲಿಖಿತ ರಾಘವೇಂದ್ರ ಕುಲಕರ್ಣಿ ಅವರು ಬಂದು ಪ್ರಾರ್ಥನೆ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಬೋದು. ಸೂರ್ಯ
ಈ ವಾರ್ಷಿಕ ಮಹಾಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬ್ಯಾಂಕಿನ ಅದೇ ರೀತಿಯಾಗಿ ಶ್ರೀ ಭೀಮರಾವ್ ಡಿ ಪಾಟೀಲ್, ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ ಮಾನ್ಯ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ಗೆ, ಅದೇ ರೀತಿಯಾಗಿ ಶ್ರೀಮತಿ ಶಕುಂತಲಾ ಕಾಶಿನಾಥ್ ಬೆಲ್ಗಾಳೆಯವರಿಗೆ, ಶ್ರೀಮತಿ ಅರ್ಚನಾರವರ ಪುಷ್ಪವನ್ನು ನೀಡಿ, ಪರಮೇಶ್ವರ್ ಮುಕ್ತಿಯವರಿಗೆ, ಅರವಿಂದ್ ಕುಲಕರ್ಣಿಯವರ ಪುಷ್ಪವನ್ನು ನೀಡಿ 31/3/2023ಕ್ಕೆ ಹಂತಕ್ಕೆ 497 ಕೋಟಿ, 31/3/2024 ಹಂತಕ್ಕೆ 550 ಪಡೆದ ಸಾಲಗಳು ನಾವು ಸಾಲ ಪಡೆದಿದ್ದು 2021-22-23-24 ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳನ್ನ ಈ ಬ್ಯಾಂಕಿನ ಅಡಿಯಲ್ಲಿ ತರಲಿಕ್ಕೆ ಸದಸ್ಯರನ್ನಾಗಿ ನೋಂದಣಿ ಮಾಡಿಕೊಳ್ಳಿಕ್ಕೆ ಉಪವಿಧಿಯಲ್ಲಿ ತಿದ್ದುಪಡಿಯನ್ನು ತಂದಿದ್ದೇವೆ. ಈ ಜಿಬಿಯಲ್ಲಿ ಅದಕ್ಕೆ ಅಂಗೀಕಾರ ಆದ ನಂತರ ಮುಂದಿನ ದಿನಗಳಲ್ಲಿ 14 ಜನ ಅಪ್ಲಿಕೇಶನ್ ಸಂಘಗಳಿಂದ ಬಂದಿದೆ. ಅದಕ್ಕೆ ತಿದ್ದುಪಡಿ ತಂದು ಮುಂದಿನ ದಿನಗಳಲ್ಲಿ ಸದಸ್ಯರನ್ನಾಗಿ ಮಾಡಿಕೊಳ್ಳಲಾಗ್ತದೆ. 13 ಸದಸ್ಯರ ಸೇರ್ಪಡೆ ಮತ್ತು ತೆಗೆದುಹಾಕುವಿಕೆ ಬಗ್ಗೆ ಸರ್ವಾಂಗ ಸದಸ್ಯರ ಸೇರ್ಪಡೆ ಆಗ್ತಾ ಇದೆ. ಅದೇ ರೀತಿ ಸಹಕಾರ ಸಂಘಗಳ ಉಪನಿಬಂಧಕರ ಕಡೆಯಿಂದ ಬಂದಿರುವಂತಹ ರದ್ದತಿ ಪ್ರಕರಣಗಳನ್ನು ಈ ಜಿಬಿಯಲ್ಲಿ ತಗೊಂಡು ಯಾವ ಯಾವ ಸಂಘಗಳು ಸಮಾಪನೆಗೊಂಡು ರದ್ದತಿ ಆಗಿದ್ದಾವೆ ಆ ಸಂಘಗಳನ್ನ ನಾವು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀವಿ. ಅದು ತೆಗೆದುಹಾಕುವುದರಲ್ಲಿ ಅನುಮತಿ ತೆಗೆದುಕೊಳ್ತಾ ಇದ್ದೀವಿ. 14ನೇ ಅಜೆಂಡಾದಲ್ಲಿ ವಿಚಾರಣೆ ವರದಿಯಾದರೂ ಇದ್ದರೆ ಅದರ ಪರಿಗಣನೆ ಬಗ್ಗೆ ಇದೆ. ಇನ್ನು ಯಾವುದೂ ನಡೀತಾ ಇದೆ, ಯಾವುದೂ ಸಭೆಗಳಲ್ಲಿ ಇರೋದಿಲ್ಲ. 15ರಲ್ಲಿ ನಿರ್ದಿಷ್ಟ ಮೀಸಲು ಮತ್ತು ಇತರ ನಿಧಿಗಳ ಸೃಜನೆಯ ಕುರಿತು ಪುಟ ಸಂಖ್ಯೆ 35. 16ನೇ ಕಾರ್ಯಸೂಚಿ ಬ್ಯಾಂಕ್ ಇತರೆ ಸಹಕಾರ ಸಂಘಗಳಲ್ಲಿ ಸಹಕಾರ ಸಂಘದ ಸದಸ್ಯತ್ವ ಅನುಮೋದನೆಯ ಕುರಿತು. ಮಾನ್ಯ ಸದಸ್ಯರೇ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ ಇದರ ಕಾರ್ಯಕಾರಿ ಮಂಡಳಿಯ ಬ್ಯಾಂಕಿನ 102ನೇ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಅರ್ಪಿಸಲು ತುಂಬಾ ಸಂತೋಷ ಎನಿಸುತ್ತದೆ. ಸಂತೋಷ ಅನ್ಸ್ಲತ್ತಿಲ್ಲ, ನುಕ್ಸಾನದ ಭಾಳ ಮನಸ್ಸಿನಾಗ ರಂಜನವಲ್ಲ. ಪ್ಲೀಸ್ ಅವ್ರು ಬರೋದ ನಾವು ಓದಿತ್ತು ಅಷ್ಟೇ. ಆ್ಯಕ್ಚುಲಿ ಮನಸ್ಸಿನಾಗ ಭಾಳ ರಂಜದ. 110 ಕೋಟಿ ನುಕ್ಸಾನ ಇಟ್ಕೊಂಡು ಸಂತೋಷ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಸಾರಿ. ಇದರ ಜೊತೆಗೆ 31ನೇ ಮಾರ್ಚ್ 2024 ಲೆಕ್ಕ ಪರಿಶೋಧನೆಯಾದ ತಪಾಸಣೆ ವರದಿ, ಲಾಭ ಹಾನಿ ಮತ್ತು ಅಡಾವೆ ಪತ್ರಿಕೆ ಲಗತ್ತಿಸಲಾಗಿದೆ. 1. ಸದಸ್ಯತೆ ಹಾಗೂ ಷೇರು ಬಂಡವಾಳ. ಸದಸ್ಯತೆ ಹಾಗೂ ಷೇರು ಬಂಡವಾಳಗಳು ಕಳೆದ 3 ವರ್ಷದ ತುಲನಾತ್ಮಕ ಸ್ಥಿತಿ ಈ ಕೆಳಗಿನಂತಿರುತ್ತದೆ. ಸಂಘಗಳು ಸದಸ್ಯರು 2022 ಮಾರ್ಚ್ 31ಗೆ 402. ಷೇರು ಮೊತ್ತ 146 ಕೋಟಿ 59 ಲಕ್ಷ. ಮಾರ್ಚ್ 31, 2023ಗೆ 402 ಸದಸ್ಯರು, ಷೇರು ಮೊತ್ತ 159 ಕೋಟಿ. ಮಾರ್ಚ್ 31, 2024ಗೆ 402 ಸದಸ್ಯರು, 164 ಕೋಟಿ ಷೇರು ಬಂಡವಾಳ. PSCS ಬ್ಯಾಂಕ್ ಕೆಲಸ ಮಾಡುವವು 188 ಸಂಘಗಳು ಇರುತ್ತವೆ. ದಿವಾಳಿ ಅಡಿಯಲ್ಲಿ ಇರುವ ಸಂಘಗಳು 66, ಮುಚ್ಚಲ್ಪಟ್ಟ ಸಂಘಗಳು 27 ಮತ್ತು ಒಕ್ಕಲುತನ ರಹಿತ 121 ಸಂಘಗಳು ಬ್ಯಾಂಕಿನೊಂದಿಗೆ ವರ್ಷದ ಕೊನೆಗೆ ವರದಿಯ ಪ್ರಕಾರ ಸದಸ್ಯರಿದ್ದಾರೆ. ಠೇವಣಿಗಳು ಇದೊಂದು ಬ್ರಾಡ್ ಇರೋದು. ಲಾಸ್ಟ್ಗೆ ಅಥವಾ ವರ್ಷ ಎಂಡಿಗೆ ಎಷ್ಟಿತ್ತು ಅಂತ ಹೇಳಿ 2022ಕ್ಕೆ 2232 ಕೋಟಿ. 2023 ಮಾರ್ಚ್ 31ಕ್ಕೆ 2460 ಕೋಟಿ. ಮಾರ್ಚ್ 31, 2024ಗೆ 2200 ಕೋಟಿ. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ವತಿಯಿಂದ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಅಖಿಲ ಭಾರತೀಯ ಸಹಪ್ರಚಾರ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರದೀಪ್ ಕುಮಾರ್ ಜೋಶಿ ಅವರು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸೌರಾಷ್ಟ್ರ ಸೋಮನಾಥ ಆದಿಯಾಗಿ ದ್ವಾರಕ ಜ್ಯೋತಿರ್ಲಿಂಗಗಳಲ್ಲಿ ಅನೇಕ ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡುವಲ್ಲಿ ಇವರು ಎತ್ತಿದ ಕೈ ಎಂದು ಮಾತನಾಡುತ್ತಾ ಹೇಳಿದ್ದರು. ಆಧ್ಯಾತ್ಮಿಕವಾಗಿ ಭಾರತವನ್ನು ಕಟ್ಟಬೇಕೆಂಬುದು ಅಹಿಲ್ಯಾಬಾಯಿ ಅವರ ಸಂದೇಶವಾಗಿತ್ತು. ಮಹಿಳೆ ಅಬಲೆಯಿಲ್ಲ, ಆಕೆ ಸಬಲೆ ಎಂಬುದನ್ನು ಸ್ವತಃ ಅಹಿಲ್ಯಾಬಾಯಿ ಹೋಳ್ಕರ್ ಅವರೇ ದೊಡ್ಡ ಉದಾಹರಣೆ. ಸ್ವತಃ ವಿಧವೆಯಾದರೂ ಮಾನವರ ಬೆಂಬಲ ಪಡೆದುಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದರು. ಎಲ್ಲೆಲ್ಲಿ ರಾಜ್ಯಗಳನ್ನು ಗೆದ್ದಿದ್ದರೋ ಅಲ್ಲಿ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿ ಸನಾತನ ಸಂಸ್ಕೃತಿ ಜೀವಂತವಾಗಿಡಲು ಕಾರಣಭೂತರಾಗಿದ್ದರು. ಸೌರಾಷ್ಟ್ರ ಸೋಮನಾಥ ಆದಿಯಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಅನೇಕ ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡುವಲ್ಲಿ ಇವರು ಎತ್ತಿದ ಕೈ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಗಾಯಕರು ಹಾಗೂ ಅಧ್ಯಕ್ಷರು ಬಿದಿರಿ ಸಾಂಸ್ಕೃತಿಕ ವೇದಿಕೆಯ ರೇಖಾ ಅಪ್ಪರಾವ್ ಸೌದಿ, ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯ ಅಧ್ಯಕ್ಷರಾದ ಮಾರುತಿರಾವ್ ಪಂಚಭಾಯ್, ಸಂಘದ ಅಧ್ಯಕ್ಷರಾದ ಹನುಮಂತರಾವ್ ಸೇರಿದಂತೆ ಇತರರು ಇದ್ದರು. ರೇಖಾ ಅಪ್ಪಾರ ಈಗ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಜಿ ಅವರು ತಮ್ಮ ವಕ್ತವ್ಯವನ್ನು ನಡೆಸಿಕೊಡ್ತಾರೆ. संवर्धन समिति के आज की इस कार्यक्रम के सऊदी जी, इस ट्रस्ट के अध्यक्ष हनुमंतराव जी, गाने के कारण, संगीत के कारण हमारी सभा का एक स्तर बढ़ गया है. कला की अपनी महत्व रहती है. निमित्त भी हमारे सामने है. पुण्य श्लोक अहिल्या देवी होळकर जी के 300वीं जन्म बड़े भाग्यवान है. कभी कभी अपने जीवन में इस प्रकार के भाग्य के क्षण आते हैं कि हम ऐसे समय में अपने पूर्व के लोगों का उस प्रकार के उन्होंने दिए हुए योगदान का स्मरण करते हैं. हमारे समाज के 10 साल की लड़की भगवान जी के, शिव जी के मंदिर में पूजा अर्चा कर रही है और उनके मन को लगा बस इस लड़की को मैं अपनी बहू बना लूंगा.
के घर में जन्मी हुई लड़की उस राजा के घर में, उस सेनापति के घर में अपने आप को एक बहू के नाते वहां पर लेकर गई। बाकी थोड़ा बहुत उल्लेख रेखाताई जी ने अपने इसमें किया है। उस समय के उनके कार्य को हम मानते हैं कि अभी का जो काल चला है वो थोड़ा अलग काल हमको दिखाई देता है। सारे दुनिया में कुछ ना कुछ संघर्ष चल रहा है। दुनिया में अलग अलग प्रकार के माध्यम से समाज को पकड़ में रखने का, कंट्रोल करने का प्रयत्न हो। ऐसे समय में शौर्य में हमारी महिलाएं कमी नहीं है। हमारे कर्नाटक में भी हम देखते हैं रानी चन्नम्मा है या फिर अबक्का रानी है, दूसरी और एक चन्नम्मा हमारे यहाँ पर होगी, उसका नाम आता है। तो महिलाएं हमारे समाज में सदैव उस स्थान पर रही है। तो अहिल्या देवी जी की अपने प्रयत्न से उन्होंने महिलाओं की सेना गठन करने का काम किया है। कुछ विषय परंपरा से हटकर कोई बड़ा व्यक्ति करता है तो वो एक प्रकार से महत्वपूर्ण माना जाता है। शायद उस समय समाज की रचना में अलग अलग व्यवहार रहे होंगे। विधवाओं का सम्मान ये संभव ही नहीं था। विधवाओं को लड़का दत्तक लेने की बात चलती नहीं थी। लेकिन अहिल्या देवी जी ने विधवाओं के सम्मान के लिए अलग अलग प्रकार की योजना लागू करके हुए, वो भी व्यक्ति है, उसकी भी एक परिस्थिति के साथ सम्मान देने की स्थिति हो सकती है, इसका प्रयत्न किया है। मैंने कहा ना, परंपरा, नई परंपरा गठन करने का उनका प्रयत्न दिखाई देता है। और सबसे बड़ी बात हमको उनके जीवन में जो दिखाई देती है वो विशेष है। राज्य करते समय उनकी पूरे देश के साथ एकात्मता होने की, राष्ट्र मत के साथ जुड़ने की स्थिति में आ गई थी। पूरे देश को एक मानना, पूरे समाज को एक मानना। आप कल्पना कर सकते हैं, इंदौर शहर उन्होंने बसाया है। इंदौर शहर का उनका एक प्रकार से निर्माण करने का काम उनकी तरफ से दिखाई देता है। अपने उपस्थिति में उन्होंने वहां पर महेश्वर की साड़ी, महेश्वर का ब्रांड बनाया। 300 साल पहले अपने क्षेत्र के लोगों को उद्योग प्रधान बनाते हुए महिलाओं को आगे ले जाने का उनका एक स्वप्न दिखाई देता है। आज भी महेश्वर साड़ी, जैसे हमारे यहाँ पर इलक्कल की, इचलकरंजी की साड़ी है, वैसे मध्य भारत में, उत्तर भारत में महेश्वर की साड़ी ब्रांड माना जाता है। उन्होंने उसको डेवलप करने का प्रयत्न किया। और सबसे बड़ी बात दिखाई देती है, हमारे धर्म की, हमारे समाज की मूल आस्था हमारे धर्म के साथ है। धर्माधिष्ठित हमारा समाज रहा है। वो देश भर में कोई ना कोई यात्रा प्रसंग में आते जाते रहता है। तो उसके सामने मंदिरों की रक्षा करना, मंदिरों का पुनरुद्धार करना, उस समय जो टूटे हुए मंदिर है उसको ठीक करना, वहाँ धर्मशाला का निर्माण करना, बांध जो एक प्रकार से घाट का निर्माण करना। मैं ऐसा मानता हूँ कि हमारे सामने अभी अभी श्री राम जन्मभूमि मंदिर का जो एक बड़ा आंदोलन चला और वो यशस्वी होते हुए दिखाई देता है, उसके अगर बीज देखा जाए तो अहिल्या देवी जी के जीवन में है। जो मंदिर पुनरुद्धार की एक कल्पना है उन्होंने सामने लाई है कि अभी हमारा समाज मंदिर पुनरुद्धार की आकांक्षा रखता है। अहिल्या देवी जी ने उसको प्रत्यक्ष अपने जीवन में करने का प्रयत्न दिखाया। वही परंपरा आज हमारे सामने पहुंची हुई हमको दिखाई देती है। ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಒತ್ತಾಯಿಸಿವೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಮಾಳ್ಗೆ, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಕಸ್ತೂರೆ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ್ ತುಂಗಾವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮಾತನಾಡುತ್ತಾ ಆಗ್ರಹಿಸಿದ್ದರು. ಒಂದು ವೇಳೆ ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು.
2024-2029 ಅವಧಿಯ ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸಮಿತಿಗೆ ಅಕ್ಟೋಬರ್ 28ರಿಂದ ನವೆಂಬರ್ 16ರವರೆಗೆ ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಲಾಗಿದೆ. ಅದರನ್ವಯ ಜಿಲ್ಲಾ ಘಟಕ ಜುಲೈ 1ರಂದೇ ಕರಡು ಮತದಾರರು ಪಟ್ಟಿ ಪ್ರಕಟಿಸಬೇಕಿತ್ತು. ಆದರೆ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ ಇವರಿಗೆ ಪಟ್ಟಿ ಪ್ರಕಟಿಸದೆ ಲೋಪ ಎಸಗಿದ್ದಾರೆ ಎಂದು ದೂರಿದ್ದಾರೆ. ಲಿಖಿತ ಮನವಿ ಸಲ್ಲಿಸಿದ್ದರೂ ಮತದಾರರ ಪಟ್ಟಿ ನೀಡಿಲ್ಲ. ಹೀಗಾಗಿ ಚುನಾವಣಾ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡೆಯುವುದು ಅನುಮಾನ ಎಂದು ತಿಳಿಸಿದ್ದಾರೆ. ಪ್ರತಿ ಸಲವೂ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗುವವರೆಗೆ ಯಾರಿಗೂ ಮತದಾರರ ಪಟ್ಟಿ ದೊರೆಯದಂತೆ ಮಾಡಿ ಸ್ಪರ್ಧಿಸ ಬಯಸುವ ಪ್ರತಿನಿಧಿಗಳಿಗೆ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ನೌಕರರ ಹಕ್ಕು ಕಸಿಯುತ್ತಿದ್ದಾರೆ. ವಿರೋಧಿಗಳೇ ಇಲ್ಲದಂತೆ ಮಾಡಿ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ತನ್ನ ಮೂಗಿನ ನೇರಕ್ಕೆ ಕೆಲಸ ಮಾಡುವವರನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿಕೊಂಡು ಮನಬಂದಂತೆ ನಿಯಮಕ್ಕೆ ವಿರುದ್ಧವಾಗಿ ಚುನಾವಣೆ ನಡೆಸುತ್ತಿದ್ದಾರೆ. ತಾಲೂಕು ಘಟಕಗಳ ನಾಮಪತ್ರ ಪ್ರಕ್ರಿಯೆ ಆರಂಭವಾಗಿದ್ದರೂ ಜಿಲ್ಲಾ ಚುನಾವಣಾಧಿಕಾರಿ ಯಾರೆಂಬುದನ್ನು ಗುಪ್ತವಾಗಿ ಇಡಲಾಗಿದೆ. ಸಂಘದ ಕಚೇರಿ ತೆರೆಯದೆ, ದೂರವಾಣಿ ಕರೆ ಸ್ವೀಕರಿಸದೆ, ಸರ್ಕಾರಿ ನೌಕರರ ಭವನಕ್ಕೆ ವಿಚಾರಣೆಗೆ ಹೋದರೆ ಲಭ್ಯವಾಗದೆ ಜಿಲ್ಲೆಯ ನೌಕರರನ್ನ ಕತ್ತಲೆಯಲ್ಲಿ ಇಡುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ಜಿಲ್ಲಾಧಿಕಾರಿ ಮಧ್ಯಪ್ರವೇಶಿಸಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು ನೇಮಿಸಿದ ಜಿಲ್ಲಾ ಚುನಾವಣಾಧಿಕಾರಿ ಬದಲು ಸಹಕಾರ ಇಲ್ಲವೇ ಕಂದಾಯ ಇಲಾಖೆಯ ವಿಭಾಗ ಮಟ್ಟದ ಅಧಿಕಾರಿಗಳನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಿಸಬೇಕು ಎಂದು ಆಗ್ರಹಿಸಿದ್ದರು. ಪಟ್ಟಿಯನ್ನು ಇದುವರೆಗೂ ಈ ಜಿಲ್ಲಾಧ್ಯಕ್ಷರು ಬಿಡುಗಡೆ ಮಾಡ್ತಾ ಇಲ್ಲ ಮೇಡಮ್. ಇವಾಗ ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. 1/7 ಬಿಡುಗಡೆ ಮಾಡಬೇಕಾಗಿತ್ತು ಮೇಡಮ್. ಇದುವರೆಗೂ ಮಾಡ್ತಾ ಇಲ್ಲ. ದುರುದ್ದೇಶ ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅಂಥವ್ರನ್ನ ಕೈ ಬಿಡಬೇಕು. ಕೈ ಬಿಟ್ಟ ನಂತರ 2-3 ದಿವಸ ಎಲೆಕ್ಷನ್ ಇರುತ್ತೆ ಅಲ್ಲ ಮೇಡಮ್, ಆ ಸಂದರ್ಭದ ಮಧ್ಯಸ್ಥಿಕೆ ವಹಿಸ್ಬೇಕು ಮೇಡಮ್ ಅವರೇ. ದಯವಿಟ್ಟು ಅವ್ರಿಗೆ ಏನು ಕರೀಲಿ ಮೇಡಮ್. ಈಗ ರಾಜ್ಯ ಚುನಾವಣೆ ಅಧಿಕಾರಿ ಏನಾಗಿದೆ ಮೇಡಮ್ ಅಂದರೆ ಸರ್ಕಾರಿ ನೌಕರರಾಗಿದ್ದಾರೆ. ಬಟ್ ಜಿಲ್ಲೆ ಅದಕ್ಕೆ ಮೇಡಮ್ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಇವತ್ತು ಜಿಲ್ಲಾಧ್ಯಕ್ಷರು ಏನಿದಾರಲ್ಲ ಮೇಡಮ್, ಅವರು ರಿಟೈರ್ಡ್ ಪರ್ಸನ್ ತಗೋತಾ ಇದ್ದಾರೆ ಮೇಡಮ್. ನಾವು ಕೇಳ್ತಾ ಇದ್ದೀವಿ ಸರ್ಕಾರಿ ನೌಕರ ಸಂಘದವರು ಸರ್ಕಾರಿ ನೌಕರರೇ ಆಗಿರ್ಬೇಕು. ಈಗ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ, ರಾಜ್ಯದಲ್ಲಿ ಕೂಡ ಸರ್ಕಾರಿ ನೌಕರರೇ ಚುನಾವಣೆ ಅಧಿಕಾರಿಯಾಗಿದ್ದಾರೆ. ಅದು ಬೀದರ್ ಜಿಲ್ಲೆಯಲ್ಲೂ ಕೂಡ ಚುನಾವಣೆ ಅಧಿಕಾರಿಗಳು ಸರ್ಕಾರಿ ನೌಕರರೇ ಆಗಿರಲಿ ಎಂಬತಕ್ಕಂಥದ್ದನ್ನು ನಮ್ಮ 8,000 ನೌಕರದಾರಿದೆ ಮೇಡಮ್. ನಮಗೆಲ್ಲರಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರ್ದು ಎಂಬ ಒಂದೇ ಉದ್ದೇಶದಿಂದ ತಮಗೆ ಮನವಿ ಮಾಡ್ತಾ ಇದ್ದೀವಿ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಫೋಟೋ ಹಾಂ ಮೇಡಮ್, ಅಂದರೆ ಜಂಟಿಯಾಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಆ ಕ್ಯಾಲೆಂಡರ್ ಆಫ್ ಇವೆಂಟ್ನಲ್ಲಿ ಏನು ಹೇಳುತ್ತೆ ಅಂದರೆ 1/7/2024 ಸಾಲಿಗೆ ಅಂದರೆ ಆ ತಾರೀಕಿಗೆ ನಮಗೆ ಒಂದು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು. ಆದರೂ ಇದುವರೆಗೂ ಕೂಡ ನಾನು ಸುಮಾರು ಸಲ ನಾನೇನು ಅಂತಂದರೆ ಪ್ರೆಸ್ ನೋಟು ಕೂಡ ಕೊಟ್ಟಿನಿ. ಮತ್ತು ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜಶೇಖರ್ ಮಂಗಲ್ಗಿ ಅವರಿಗೆ ನಾವು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಇಬ್ಬರು ಜಂಟಿಯಾಗಿ ಇವತ್ತೇನು ನಾವು ಜಂಟಿಯಾಗಿ ಏನು DC ಅವರಿಗೆ ಒಂದು ಮೆಮೊರಂಡಮನ್ನು ನೀಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಚುನಾವಣೆಯನ್ನು ನಡಿಬೇಕು ಅದು ಸುಸಜ್ಜಿತವಾಗಿ ನಡಿಬೇಕು ಮತ್ತು ಪಾರದರ್ಶಕವಾಗಿ ನಡಿಬೇಕು. ಪಾರದರ್ಶಕವಾಗಿ ನಡಿಬೇಕೆಂಬತಕ್ಕಂಥದ್ದೇ ನಮ್ಮ ಬೀದರ್ದಲ್ಲಿರ್ತಕ್ಕಂಥ 18,000 ನೌಕರರ ಒಂದು ಕಣ್ಮಣಿಯಾಗಿದೆ. ಅದಕ್ಕೆ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನಂದರೆ, ಇವತ್ತು ರಾಜ್ಯದಲ್ಲಿ ಚುನಾವಣೆ ಅಧಿಕಾರಿಗಳು ಸರ್ಕಾರಿ ನೌಕರರಾಗಿದ್ದಾರೆ. ಆದರೆ ಹೋದ ಸಲ ಕೂಡ ಮಾನ್ಯ ಜಿಲ್ಲಾಧ್ಯಕ್ಷರು ಇಲ್ಲಿರ್ತಕ್ಕಂಥ ರಾಜೇಂದ್ರ ಗಂದ್ಗೆ ಅವರು ಯಾರು ರಿಟೈರ್ಡ್ ಆಗಿರ್ತಾರೋ ಅಂಥ ನೌಕರರನ್ನು ತಗೊಂಡು ಇವತ್ತು ಚುನಾವಣೆ ಅಧಿಕಾರಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ನೌಕರರಿಂದ ಆಕ್ಷೇಪಣೆ ಏನದಂದರೆ, ಬೀದರ್ ಜಿಲ್ಲೆಯಲ್ಲಿ ಈ ಸಾಲಿನ ಚುನಾವಣೆ ಅಧಿಕಾರಿಯು ಸರ್ಕಾರಿ ನೌಕರ ಪ್ರತಿನಿಧಿ ಆಗಬೇಕು, ಸರ್ಕಾರಿ ನೌಕರರಾಗಿರಬೇಕು ಎಂಬತಕ್ಕಂಥದ್ದನ್ನು ನಾನು ಈ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಅವರು ಹುನ್ನಾರ ಏನಿದೆ ಅಂದರೆ,
2-3 ದಿವಸದಲ್ಲಿ ಚುನಾವಣೆ ಇದೆ ಅಂದರೆ ಆವಾಗ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಆ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಇರ್ತಾರೆ ಆ ಕಂಟೆಸ್ಟೆಂಟ್ ಹೆಸರುಗಳನ್ನು ತೆಗೆದುಹಾಕಬೇಕು. ಅವರು ಮತ್ತೆ ಕೋರ್ಟಿಗೆ ಮೊರೆ ಹೋಗಬಾರ್ದು ಎಂಬ ಉದ್ದೇಶದಿಂದ ಅವರು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಅವರು ಪ್ರಾಪರಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ ಎಂಬತಕ್ಕಂಥದ್ದನ್ನು ನಾನು ಈಗ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೆ ಬೀದರ್ ಜಿಲ್ಲೆ ನೌಕರರು ಪ್ರಜ್ಞಾವಂತ ನೌಕರರಾಗಿದ್ದಾರೆ. ಅದಕ್ಕೆ ಎಲ್ರಿಗೂ ಮತದಾರರ ಹಕ್ಕು ಸಿಗಬೇಕು. ಈ ಮತದಾರರ ಹಕ್ಕಿಂದ ಯಾರಾದರೂ ವಂಚಿತರಾದರೆ ಬೀದರ್ ಜಿಲ್ಲೆಯಲ್ಲಿ ಏನದ ಅಂದರೆ ಬೀದಿಗಿಳಿದು ಸರ್ಕಾರಿ ನೌಕರರು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಇದನ್ನು ಎಚ್ಚರಿಕೆ ನೀಡ್ತಾ ಇದ್ದೀನಿ. 2024-29ನೇ ಸಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಹನುಮಂತನಾಯರ್ ಅಂತ ಕೇಳಿ ಒಬ್ಬ ರಾಜ್ಯ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಆದರೂ ಸಹಿತ ನಮ್ಮ ಮತದಾರರ ಪಟ್ಟಿ 8 ಜೂನ್ಲಿಂದ ಪ್ರಾರಂಭವಾಗಿ 30 ಜೂನ್ವರೆಗೆ ಅವರು ಕ್ರೋಢೀಕರಣ ಮಾಡಿಕೊಂಡು 1ನೇ ತಾರೀಕಿಗೆ ಪ್ರಕಟ ಮಾಡಬೇಕಾಗಿತ್ತು. 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ನಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಇಲ್ಲಿವರೆಗೂ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ. ಇದು ಅವರ ಹುನ್ನಾರ ಏನಿದೆ ಅಂತ ತಿಳಿದು ಬರ್ತಾ ಇದೆ. ಯಾರು ಅವರು ಪ್ರತಿಸ್ಪರ್ಧಿ ಇದ್ದಾರೆ ಅವರನ್ನು ಆ ಮತದಾರರ ಪಟ್ಟಿಯಿಂದ ತೆಗಿಬೇಕು ಅನ್ನುವ ಒಂದು ಹುನ್ನಾರ ಇದೆ. ನಮಗೆ ಯಾರೂ ನಮ್ಮ ಪ್ರತಿಸ್ಪರ್ಧಿನೇ ಇರಬಾರ್ದು, ಹಿಂಬಾಗಿಲಿನಿಂದ ಮತ್ತೆ ನಾನು ಜಿಲ್ಲಾಧ್ಯಕ್ಷ ಆಗಬೇಕೆಂಬ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನೌಕರರ ಹೆಸರನ್ನು ನಾವು ಒತ್ತಾಯ ಮಾಡ್ತೀನಿ. ಆ ಮತದಾರರ ಪಟ್ಟಿಯಲ್ಲಿ ಪ್ರಕಟ ಆಗಬೇಕು. ಮತ್ತು ಯಾರೊಬ್ಬ ನೌಕರರಿಗೂ ಕೂಡ ಆ ಮತದಾರರ ಪಟ್ಟಿಯಲ್ಲಿ ಚುನಾವಣೆ ಮಾಡೋಕ್ಕೆ ಅವರು ಹಿಂದೆ ಅಂದರೆ ಅದರ ಅರ್ಥ ಏನಂತಂದರೆ ಹಕ್ಕಿನಿಂದ ವಂಚಿತರಾಗಬಾರ್ದು. ನಾನು ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ ಆಗ್ರಹ ಮಾಡ್ತೀನಿ. ಒಂದು ವೇಳೆ ತಾವು ಈ ಕೂಡಲೇ ಮತದಾರರ ಪಟ್ಟಿ ಪ್ರಕಟ ಮಾಡದೇ ಇದ್ದರೆ ಇನ್ನು 2 ದಿವಸ ನೋಡಿಬಿಟ್ಟು ನಾವೆಲ್ಲರೂ ನಿಮ್ಮ ಕಚೇರಿಯ ಎದುರುಗಡೆ ಅಂದರೆ ನೌಕರರ ಸಂಘದ ಭವನದ ಎದುರುಗಡೆ ಸ್ಟ್ರೈಕಿಗೆ ಕೂಡಬೇಕಾಗ್ತದೆ ಅಂತಕ್ಕ ಮಾತನ್ನು ಅವರಿಗೆ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೀದರ್ ತಾಲೂಕಾ ಘಟಕದ ವತಿಯಿಂದ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧ್ಯಕ್ಷರಾದ ಬಬ್ರುವಾಹನ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ದಿಲ್ಶಾದ್ ಮೆಹತ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮೂಲಭೂತ ಸೌಕರ್ಯ ಸೇವಾ ಸೌಲಭ್ಯ ಒದಗಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೀದರ್ ತಾಲೂಕು ಘಟಕದ ವತಿಯಿಂದ ಬೀದರ್ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮೊಬೈಲ್ ಆ್ಯಪ್ ವೆಬ್ ಅಪ್ಲಿಕೇಶನ್ ಮೂಲಕ ಹೆಚ್ಚಿನ ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಆದರೆ ಇದೇ ವೇಳೆ ಸಿಬ್ಬಂದಿ ಮೇಲೆ ಹೆಚ್ಚಿನ ಕಾರ್ಯಭಾರದ ಒತ್ತಡ ಉಂಟಾಗುತ್ತಿದೆ. ಇದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಸಮಸ್ಯೆಗಳಾಗುತ್ತಿವೆ ಎಂದು ಗೋಳು ತೋಡಿಕೊಂಡಿದ್ದಾರೆ. ಪದೋನ್ನತಿಯಲ್ಲಿ ಸಾಕಷ್ಟು ಅನ್ಯಾಯವಾಗುತ್ತಿದೆ. ಅನೇಕರು ನಿವೃತ್ತಿ ಅಂಚಿನಲ್ಲಿದ್ದಾರೆ, ಆದರೆ ಪದೋನ್ನತಿ ಕೊಟ್ಟಿಲ್ಲ. ಇದನ್ನು ಸರಿಪಡಿಸಬೇಕು. ಪತಿ ಪತ್ನಿ ಪ್ರಕರಣಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು. ಕೆಲಸದ ಅವಧಿ ನಂತರ ವರ್ಚುವಲ್ ಸಭೆಗಳನ್ನು ನಡೆಸದಂತೆ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದ್ದರು. ಸಂಘದ ಪ್ರಮುಖರಾದ ತಿಪ್ಪೇಶ್, ಭೈರವ್, ಲಕ್ಷ್ಮಿ, ಸತಾರ್, ಅನಿಲ್ ಜಾಧವ್, ನಂದಿನಿ, ಮುತ್ತಮ್ಮ, ಜಗದೀಶ್ ಮೊದಲಾದವರು ಪಾಲ್ಗೊಂಡಿದ್ದರು. ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೀದರ್ ಘಟಕದಿಂದ ವಿವಿಧ ಬೇಡಿಕೆಗಳಿಗಾಗಿ ತಹಸೀಲ್ದಾರರು ಬೀದರ್ ಅವರ ಮುಖಾಂತರ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬಹುಮಹಡಿ ಕಟ್ಟಡ ಬೆಂಗಳೂರವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಮನವಿ ಪತ್ರದಲ್ಲಿ ಏನಿದೆಪ್ಪ ಅಂದ್ರೆ ರಾಜ್ಯ ಸಂಘದ ನಾವು ಒಂದು ಕಾರ್ಯಕಾರಿಣಿ ಸಭೆಯಂತೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘದ ವತಿಯಿಂದ ದಿನಾಂಕ 22/9/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಕರೆದು ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವೇನಪ್ಪ ಅಂದ್ರೆ ಕೆಲವೊಂದು ವಿಷಯಗಳನ್ನು ಸರ್ಕಾರದ ಮುಂದೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಮೊದಲನೇದಾಗಿ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಕುರಿತು ಈ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು 17ಕ್ಕೂ ಅಧಿಕ ಮೊಬೈಲ್
ವ್ಯರ್ಬ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು, ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ, ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಾಗಿರತಕ್ಕಂಥ ಇಂಟರ್ನೆಟ್, ಸ್ಕ್ಯಾನರ್ ಹೀಗೆ ಹಲವು ಕೆಲಸಗಳನ್ನು ನಿರ್ವಹಿಸಲು ಬಹಳ ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳ ಸಾವು ನೋವುಗಳು ಆಗುತ್ತಿದ್ದು, ನಿರಂತರವಾಗಿ ಮಾರಣಾಂತಿಕ ಹಲ್ಲೆ ಕೂಡ ನಡೆಯುತ್ತಿರುತ್ತವೆ. ಈ ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಹೇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳನ್ನು ಹೆಚ್ಚಾಗ್ತಾ ಇದ್ದಾವೆ. ಸೊ ಉತ್ತಮ ಗುಣಮಟ್ಟದ ಒಂದು ಟೇಬಲ್, ಕುರ್ಚಿ, ಒಂದು ಆಲ್ಮೇರ ಹಾಗೂ ಗುಣಮಟ್ಟದ ಒಂದು ಮೊಬೈಲ್ ಫೋನ, CUG ಸಿಮ್, ಡೇಟಾ, ಗೂಗಲ್ ಕ್ರೋಮ್ ಬುಕ್ಕ, ಲ್ಯಾಪ್ಟಾಪ, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಂಥವು ಕೆಲವೊಂದು ನಮ್ಮ ಬೇಡಿಕೆಗಳಾಗಿರ್ತವೆ ಎಲ್ಲ ಗ್ರಾಮ ಆಡಳಿತ ಸಂಘದ್ದು. ಸೊ ಅದಾದ ನಂತರ ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳು ಕಲಿಸಬೇಕು. ಸೇವಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತದಪ್ಪ ಅಂದ್ರೆ, ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಪದೋನ್ನತಿಯಲ್ಲಿ ವಂಚಿತರಾಗ್ಯಾರ. ಸುಮಾರು 30 ವರ್ಷಗಳಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಾಗೇ ಸೇವೆ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ನಮಗೆ ಪ್ರಮೋಷನ್, ಪದೋನ್ನತಿ ಸಿಗ್ತಾ ಇಲ್ಲ. ಸೊ ಭಾಳ ವಿಳಂಬ ಆಗ್ತಿದೆ. ಹೀಗಾಗಿ ಆ ಒಂದು ಪದೋನ್ನತಿ ಕೊಡೋಕ್ಕೋಸ್ಕರ ಏನು ಈಗಾಗಲೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವತ್ತು ಸಂತಪುರ ಹೋಬಳಿ ಇದೆ, ಅಲ್ಲಿ 35-36 ಗ್ರಾಮಗಳದಾವೆ. ಅದಕ್ಕೆ ಯಾಕೆ 2 ಹೋಬಳಿ ಮಾಡಿ ಅದಕ್ಕೊಂದು 2 ಕಂದಾಯ ನಿರೀಕ್ಷಕರ ನೇಮಕ ಮಾಡಿ ಜನರಿಗೆ, ರೈತರಿಗೆ ಸೌಲಭ್ಯ ಅನುಕೂಲ ಆಗಬೇಕು, ಕಡಿಮೆ ಸಮಯದಲ್ಲಿ ಸೌಲಭ್ಯ ಇಮಿಡಿಯೇಟಾಗಿ ಅವ್ರಿಗೆ ಸೇವೆ ಒದಗಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಈಗ ಏನೋ ಒಂದು 20-30 ವರ್ಷ ಸೇವೆ ಗ್ರಾಮ ಆಡಳಿತಾಧಿಕಾರಿಗಳಾಗೆ ಮಾಡೀವಿ. ಅವ್ರಿಗೆ ಗ್ರೇಡ್ 1 ಗ್ರಾಮ ಆಡಳಿತ ಅಂತೇಳಿ ಒಂದು RI ಚಾರ್ಜ್ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಬೇಕಂತ ಸರ್ಕಾರದ ಗಮನಕ್ಕೆ ನಾವು ತರ ಬಯಸ್ತಾ ಇದ್ದೇವೆ. ಎರಡನೇದಾಗಿ ಪತಿ ಪತ್ನಿ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಇಲಾಖೆಗಳಾದ ವರ್ಗಾವಣೆಗಳನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಸ್ಪೆಷಲಿ ವರ್ಗಾವಣೆ ಇಲ್ಲ. ಪತಿ ಪತ್ನಿ ಹೆಂಡತಿ ಇವತ್ತು ಬೆಂಗಳೂರಿದ್ರೆ ನಾವು ಬೀದರ್ದಲ್ಲಿದ್ದೆವು, ಒಂದು ಬೆಳಗಾವದಲ್ಲಿ ಒಬ್ಬರು ಹೆಣ್ತಿದ್ರೆ ಇಲ್ಲಿ ಮತ್ತೊಂದು ಮೈಸೂರಲ್ಲಿ ಕೊಡಗದಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂಥ ಅಂತರ್ ಜಿಲ್ಲಾ ವರ್ಗಾವಣೆ ಎಲ್ಲ ಏಕದಮ್ ಟೋಟಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಆ ಒಂದು ಅಂತರ್ ಜಿಲ್ಲಾ ವರ್ಗಾವಣೆ ಪತಿ ಪತ್ನಿ ಪ್ರಕರಣಕ್ಕಾದರೂ ಅಟ್ಲೀಸ್ಟ್ ಆಮ್ಯಾಗ ನಿಯೋಜನೆ ಡೆಪ್ಯೂಟೇಷನ್ ಅವೆಲ್ಲನೂ ಅದಾವ. ಅದಕ್ಕೆ ಇದು ಒಂದ್ರೆ ಕರುಣೆ ತೋರು ಸರ್ಕಾರ ನಮಗೇನಪ್ಪ ಅಂದ್ರೆ ಅದು ಒಂದಾದರೂ ಪತಿ ಪತ್ನಿ ಪ್ರಕರಣ ಈ ನಿಯೋಜನೆ ವರ್ಗಾವಣೆಗೆ ಒಂದು ಯಾವುದೇ ರೀತಿಯ ನಿಯಮಗಳನ್ನು ತಂದು ಸ್ವಲ್ಪ ನಮಗೆ ಸೇವಾ ಕೆಲಸ ಮಾಡಲು ಅನುಕೂಲ ಅಲ್ಲ. ಯಾಕಂದ್ರೆ ನಾವೆಲ್ಲರೂ ಹ್ಯಾಪಿ ಇದ್ದೋದು ನಾವು ಜನರಿಗೆ ಸೇವೆ ಕೂಡ ಈಸಿಯಾಗಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೇವೆ. ತೆಗೆದುಕೊಂಡು ನಾವು ತಹಸೀಲ್ದಾರ್ ಮುಖಾಂತರ ಏನು ನಾವು ಸರ್ಕಾರಕ್ಕೆ ಏನು ಸರ್ಕಾರದ ನಜರಿಗೆ ತರಬೇಕನ್ನೋ ವಿಚಾರವನ್ನು ಏನು ತಮ್ಮ ಮನವಿಗಳನ್ನ ಕೊಟ್ಟಿದ್ವಿ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸುವುದನ್ನು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೀದರ್ ಜಿಲ್ಲಾ ಕ್ಯೂಡರ ಸಂಘದ ಸದಸ್ಯರು ಪ್ರತಿಭಟನಾ ರ್ಯಾಲಿ ನಡೆಸಿ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಯಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಶ್ರವಣ ದೋಷ ಹೊಂದಿದ್ದರೂ ಉತ್ತಮ ವಿದ್ಯಾಭ್ಯಾಸ ಮಾಡಿ ಪದವಿಯನ್ನ ಪಡೆದಿದ್ದೇವೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್, ನಗರಸಭೆ, ಸರ್ಕಾರಿ ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜುಗಳ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ನಮ್ಮಲ್ಲಿರುವ ನ್ಯೂನತೆಯ ಕಾರಣಕ್ಕಾಗಿ ಕೆಲಸ ನಿರಾಕರಿಸುತ್ತಿರುವುದು ಸರಿಯಾದ ಬೆಳವಣಿಗೆಯಲ್ಲ ಎಂದು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮದೇ ಆದ ಭಾಷೆ, ಸಂಜ್ಞೆಗಳಿರುತ್ತವೆ. ಅದರ ಮೂಲಕ ಎಲ್ಲ ರೀತಿಯ ಜ್ಞಾನ ಪಡೆದುಕೊಂಡಿದ್ದೇವೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ಇದರಂತೆ ನಮ್ಮನ್ನು ಪರಿಗಣಿಸಬೇಕು ಎಂದು ಆಗ್ರಹಿಸಿದ್ದರು. ಸಂಘದ ಜಿಲ್ಲಾಧ್ಯಕ್ಷ ಸುನಿಲ್ ಕುಮಾರ್ ಗಾಯಕ್ವಾಡ್, ಉಪಾಧ್ಯಕ್ಷ ಗೋವಿಂದ ರೆಡ್ಡಿ, ಎಚ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ಭೀಮನೂರ್, ಜಂಟಿ ಕಾರ್ಯದರ್ಶಿ ಸಂತೋಷ್, ನಿತೀಶ್ ಬಾಬುಗೌಡ, ಸಲಹೆಗಾರ ದೀಪಿಕ್ ಪಾಟೀಲ್ ಮತ್ತಿತರರು ಪಾಲ್ಗೊಂಡಿದ್ದರು.
ಮುಂದೆ ಗೊತ್ತಾಗ್ತದೆ ಸರ್ವ ಜರಿಗೆ ಬರ್ತೀನಿ ಎಸ್.ಎಲ್.ಸಿ ಡಿಗ್ರಿ ಪಾಸ್ ಆಗಿ ಇರ್ತಾವಲ್ಲ ಅಂಥವ್ರಾಗ ಅವ್ರಿಗೂ ಒಂದು ವೇಕೆನ್ಸಿ ಕೊಡ್ರಿ DC ಆಫೀಸು ಜಡ್ಪಿ ಆಫೀಸು CMCನಾಗ ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇರ್ತಾವಲ್ಲ ಇವ್ರ ಸಲಕ್ಕೆ ಸ್ಪೆಷಲ್ ಕೊಟ್ಟದ ಅವ್ರಿಗೂ ಜಾಬ್ ಕೊಡ್ರಿ ನಮಗೂ ನಮಗೆ ಡಿಗ್ರಿ ಮುಗಿದಿನವ್ರು ಇದ್ದೆವು ಅದ್ರ ನಮಗೂ ಒಂದು ಪೋಸ್ಟಿಂಗ್ ಇದು ಮಾಡಿರಿ ಅಂತಂದ್ರೆ ಒಂದು ಬೇಡಿಕೆ ಅದ તમે ಹೇಳೋ ನೀವು ಸರಿ ಹೇಳಿದ್ರು ಅವ್ರು ಟ್ರಾನ್ಸ್ಲೇಷನ್ ಮಾಡ್ತಾರೆ ಈಗ ಅವರಿಗೆ ಎಲ್ಲಿ ಕೆಲಸ ಮಾಡಕ್ಕೆ ಹೋದರು ಅವ್ರಿಗೆ ಹಿಂದೆ ಬರ್ರಿ ನೀವು ಕೆಲಸ ಎಲ್ಲ ಬರ್ರಿ ಪೂರ ಮುಂದೆ ನೀವೇ ಕಾಣತ್ತೀರಿ ಕೆಲಸ ಹೋದ್ರು ಈಗ ಕೆಲಸ ಮಾಡಕ್ಕೆ ಹೋದ್ರೆ ಅವ್ರಿಗೆ ಗೋರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ಅದಕ್ಕೆ ಬೇಡ ಒಬ್ಬರಿಗೆ ಕೆಲಸ ಕೊಡೋದು ಜನ್ಮ ಅಂತಾರಾಷ್ಟ್ರೀಯ ವಾರ ಸರ್ ಅಂತಾರಾಷ್ಟ್ರೀಯ ಸಂಗೀತ ಭಾಷೆ ದಿನ ಅಂತಂತ ಹೌದೌದು ಒಂದು 30 ಜನ ಅಂತಾರೆ ನಮಗೆ ಪೋಸ್ಟಿಂಗ್ ನಾವು ಡಿಗ್ರಿ ಮಾಡಿದ್ದೇವೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.